ಸವಿ, ನನಗಂತೂ ಎಷ್ಟು ಖುಷಿ ಆಗುತ್ತೈತಂದ್ರೆ ಯಪ್ಪ ಕುಣ್ಣದಾಡ್ಬಿಡ್ಬೇಕಂತ ಅನ್ಸಾಕುಂತೈತ್ಲೆ. ಇವತ್ತು ಎದ್ದು ಎದ್ದು ಯಾರ ಮುಖ ನೋಡಿದ್ವೋ ಏನು, ಅದೆಲ್ಲ ದೇವ್ರ ದಯೆಯಿಂದ ಅಂಥ ದೊಡ್ಡ ಆರ್ಡ್ರ್ ಸಿಕ್ಕೈತಿ ನೋಡಲಿ. ಹ್ಞೂ ಲಲಿತಾ, ನನಗೂ ಅಷ್ಟ ಎಷ್ಟು ಖುಷಿ ಆಗೋದೈತಂದ್ರೆ, ಅಲ್ಲ ಒಂದು ಎರಡು ಬ್ಲೌಸ್ ಬಂದ್ರೆ ಸಾಕಪ್ಪ. ಅದೇ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು 4 ದಿನಕ್ಕೆ ಒಂದು ಸಲನಾದರೂ ಒಂದು ಬ್ಲೌಸ್ ಬಂದರೆ ಸಾಕಪ್ಪ ಅಂತ ಅನ್ಕೊಂತಿದ್ವಿ. ಅಂಥದ್ರಾಗ ದೇವರು ಇಂಥ ದೊಡ್ಡ ಆರ್ಡ್ರ್ ಸಿಗಂಗೆ ಮಾಡಿದೆಲ್ಲ, ನನಗೆ ಭಾಳ ಖುಷಿ ಆಗಂತೈತಿ. ಸವಿತಾ, ಇವಾಗ ಒಂದೇ ವಾರ ಟೈಮ್ ಐತೆ, ನಮ್ಗೆ ಬಟ್ಟೆ ಹೊಲಿಯೋದು ಭಾಳ ಐತಿ. ಇದು ನಮ್ಮಿಬ್ಬರ ಕೈಯಾಗಷ್ಟ ಅಂದ್ರೆ ಆಗೋದಿಲ್ಲ, ಹೌದಿಲ್ಲ? ಎಷ್ಟಂತ ಮಾಡ್ತೀವಂದ್ರೂ ಆಗೋದೇ ಇಲ್ಲ. ಅದಕ್ಕೆ ಇವಾಗ ನಮ್ಗೆ ಇನ್ನೊಂದು 4 ಜನದ ಸಹಾಯ ಬೇಕಾಗೈತಿ. ಲಲಿತಾ, ಸವಿತಾ, ಅಮ್ಮಾರ ಬರ್ರಿ. ನಿಮ್ಗೊಂದು ವಿಷಯ ಗೊತ್ತಾ? ಆ ವಿಷಯ ಏನಾದರೂ ನೀವು ಕೇಳಿದ್ರಂದ್ರೆ 3 ಜನ ಎಷ್ಟು ಖುಷಿ ಪಡ್ತೀರಂದ್ರೆ ಅಯ್ಯೋ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಖುಷಿ ಪಡ್ತೀರಿ ನೋಡ್ರಿ. ನಮ್ಗಾಗಲೇ ಆ ವಿಷಯ ಗೊತ್ತಾತು. ಹೌದಾ ಬೇಮ್ಮ, ನಿಮ್ಗೆ ಹೆಂಗೆ ಗೊತ್ತಾಯ್ತು ಆ ವಿಷಯ? ಅಯ್ಯೋ, ನಮ್ಗಷ್ಟ ಅಲ್ಲ, ಇಡೀ ಊರಿಗೆ ಸುದ್ದಿ ಗೊತ್ತಾಯ್ತು. ಎಲ್ಲರೂ ನಿಮ್ಮನ್ನು ಹೊಗಳದ ಗೊತ್ತಾನು. ಅವರಿಬ್ರು ಅದರಲ್ಲ, ಮಂಜಪ್ಪನ ಸೊಸೆಯರು ಬಟ್ಟೆ ಹೊಲಿತಾರಂತ, ಪ್ಯಾಟಿಯಿಂದ ಬಂದಾರಂತ ಬಟ್ಟೆ ಹೊಲಿಯಾಕ ಹಾಕಾಕ. ಒಂದು ಮದುವೆದು ಅಷ್ಟು ಬಟ್ಟೆನೂ ಇವ್ರ ಹತ್ರನ ಹಾಕಾರಂತ ಅಂತಂದು ಎಲ್ಲರೂ ನಿಮ್ಮನ್ನು ಹೊಗಳದ. ನಮಗಂತೂ ಎಷ್ಟು ಖುಷಿ ಆತಂದ್ರೆ, ಅಲ್ಲ ಒಂದು ಮದುವೆದು ಪೂರ್ತಿ ಬಟ್ಟೆನ ನೀವೇ ಹೊಲಿಬೇಕಂತನ. ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ಎಷ್ಟು ಖುಷಿ ಆಗುತ್ತೈತಂದ್ರೆ, ನಿಜಾನ ಒಂದು ಮದುವೆದು ಅಷ್ಟು ಬಟ್ಟೆ ನೀವೇ ಹೊಲಿಬೇಕಂತನ? ಹ್ಞೂ ರೀ, ಅದು ಅವರು 30 ರಿಂದ 40 ಜನದ ಬಟ್ಟೆ ಹೇಳಾರ. ಒಬ್ಬೊಬ್ಬರಿಗೆ 5, 6 ಥರದ್ದು ವೆರೈಟಿ ಬಟ್ಟೆ ಹೊಲಿಬೇಕಂತ. ಅದು ಅವ್ರು ಹೆಂಗೆ ಹೇಳಾರ ಹಂಗೆ ಹೊಲಿದು ಕೊಡ್ಬೇಕಂತ ನಾವು. ನಮಗಂತೂ ಎಷ್ಟು ಖುಷಿ ಆಗೈತಂದ್ರೆ, ಈಗ ಅಡ್ವಾನ್ಸ್ ಅದರಲ್ಲೂ 10,000 ರೂಪಾಯಿ ಕೊಟ್ಟು ಹೋಗಾರ್ರಿ. ಏನು, ಅಡ್ವಾನ್ಸ್ 10,000 ರೂಪಾಯಿ ಕೊಟ್ಟಾರ? ಹ್ಞೂ ರೀ, ಅಷ್ಟೇ ಅಲ್ಲ, ನಾವು ಒಂದು ಬ್ಲೌಸಿಗೆ 400 ರೂಪಾಯಿ ತೊಗೊಂಡ್ವಿ ಅಂತ ತಿಳ್ಕೊರಿ. ಅವರು ಒಂದು ಬ್ಲೌಸಿಗೆ 800 ರೂಪಾಯಿದಂಗೆ ಕೊಡ್ತಾರಂತ. ಅಂದ್ರೆ ನೀವು ಒಂದು ಡ್ರೆಸ್ಸಿಗೆ ನಿಮ್ಗೆ 1 to ಡಬಲ್ ರೇಟ್ ಕೊಡ್ತೀವಿ, ನಾವು ಹೇಳ್ದಂಗೆ ಹೊಲಿಬೇಕು, ನಾವು ಹೇಳಿದ ಡೇಟಿಗೆ ಕೊಡ್ಬೇಕು ನೀವು ಅಂತ ಹೇಳಾರ್ರಿ. ನಮಗಂತೂ ಎಷ್ಟು ಖುಷಿ ಆಗಂದೈತಂದ್ರೆ, ಯಪ್ಪ ನಾವು ಅಂದ್ಕೊಂಡೇ ಇಲ್ಲಾಗಿದ್ವಿ. ನಿಜ ಅಂದ್ರೆ ಇನ್ನೊಂದು 2-3 ಬ್ಲೌಸ್ ಇದು ಹೊಲಿಯೋವಷ್ಟ, ಅದನ್ನು ಬಿಟ್ರೆ ಮತ್ತೆ ಬಟ್ಟೆ ಹೊಲಿಯೋದೇ ಇಲ್ಲ ಇತ್ತು. ಹೆಂಗಪ್ಪ ಅಂತ ಅನ್ಕೊಂಡ್ಕುಂತಿದ್ವಿ. ಅಷ್ಟರಲ್ಲಿ ಆ ದೇವರು ಇಂಥ ದೊಡ್ಡ ವರಾನ ಕೊಟ್ಬಿಟ್ಟ ನಮ್ಗೆ. ಎಲ್ಲ ನೀವು ಪೂಜೆ ಮಾಡಿದ ಫಲ. ಹಂಗೆ ನೀವು ಕಷ್ಟಪಡಕ್ಕೆ ಕುಂತಿರಲ್ಲ, ಅದಕ್ಕೆ ದೇವರು ನಿಮ್ಮ ಕಷ್ಟಕ್ಕೆ ತಕ್ಕಂಗೆ ಫಲ ಕೊಡಾಕುಂತಾನೆ. ಇದನ್ನು ಚಂದನ ತಂಗೆ ಉಪಯೋಗಿಸ್ಕೋಬೇಕು ನೀವು. ಈಗೇನು ಬಂದೈತಲ್ಲ ನಿಮ್ಗೆ, ಏನಿದು ಅಪಾರ್ಚುನಿಟಿ, ಇದನ್ನೇನಾರ ನೀವು ಚಂದನ ತಂಗೆ ಉಪಯೋಗಿಸ್ಕೊಂಡ್ರಿ ಅಂದ್ರೆ ಇವರಿಂದ ಇನ್ನೂ 4 ಜನಕ್ಕೆ ಗೊತ್ತಾಗುತ್ತೆ. ಆ 4 ಜನದಿಂದ 8 ಜನಕ್ಕೆ, 8ರಿಂದ 16 ಜನಕ್ಕೆ, ಹಿಂಗೆ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ಬಟ್ಟೆ ಹೊಲಿಯೋದು. ಸರಿ ರೀ ಅಮ್ಮಾರ, ನಮಗಂತೂ ಇದು ಏನು ಈ ಅಪಾರ್ಚುನಿಟಿ, ಇದನ್ನು ಸರಿಯಾಗಿ ಯೂಸ್ ಮಾಡ್ಕೋತೀವಿ ರೀ ಅಮ್ಮಾರ. ನಿಜ, ದೇವರು ಒಂದು ದೊಡ್ಡ ವರಾನ ಕೊಟ್ಟಾನ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋತೀವಿ ನಾವು. ಅಂದಂಗೆ ಲಲಿತಾ, ಸವಿತಾ, ಈಗ ಅಷ್ಟೊಂದು ಬಟ್ಟೆನ ನಿಮ್ಮಿಬ್ಬರ ಕೈಯಾಗ ಹೊಲಿಯಾಕ ಆಗುತ್ತನೋ? ಅದು ಭಾಳ ದಿನಾನೂ ಇಲ್ಲ, 1 ವಾರ ಅಷ್ಟೇ ಐತಿ ಟೈಮು. ಹ್ಞೂ ರೀ, ನಮ್ಮಿಬ್ಬರ ಕೈಯಲ್ಲಿ ಅಷ್ಟೇ ಆಗೋದಿಲ್ಲ. ಅದಕ್ಕೆ ಊರಾಗ ಯಾರು ಹೊಲಿಯೋರಿದ್ರೆ 4 ಜನ ಹೆಣ್ಮಕ್ಳನ್ನ ಕರ್ಕೊಂಡ್ರೆ ನಾವು ಹೊಲಿದು ಕೊಡ್ತೀವಿ. ಅವರು ಮೇಲಿಂದ ಡಿಸೈನ್ ಎಲ್ಲ ನಾವು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ಬೇಕು ಅಲ್ಲವಾ? ಈಗ ನಮ್ಮೂರಾಗ ಈಗ ವೆರೈಟಿಯಾಗಿ ಡಿಸೈನ್ ಥರ ಬಟ್ಟೆ ಹೊಲಿಯೋರು ಯಾರೂ ಇಲ್ಲ. ಈಗ ಬೇರೆಯವ್ರನ್ನ ಕರ್ಕೊಳ್ಳೋದೇನೋ ಸುಲಭ. ಇವಾಗ ಅವರು ನಿಮ್ಮಂಗೆ ಹೊಲಿಬೇಕಲ್ಲ, ನಿಮ್ಮ ಥರನೇ ಎಲ್ಲ ಥರ ಡಿಸೈನ್ ಮಾಡಿ ಹೊಲಿಬೇಕಲ್ಲ. ನೀವು ಹೇಳ್ದಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರೂ ಬಟ್ಟೆನ ಕಟ್ತೈತಿ. ಅದು ಅಲ್ದ ಅಂಥ ದೊಡ್ಡ ಶ್ರೀಮಂತರ ಅಂದಮೇಲೆ ಬಟ್ಟೆ ಸಿಕ್ಕಾಪಟ್ಟಿ ರೇಟಿನೂ ಇರ್ತಾವೆ. ಏನಾರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಡ್ಯಾಮೇಜ್ ಆತಂದ್ರೆ ಎಷ್ಟು ಲಾಸ್ ಒಂದು ಕಡೆ ಇರಲಿ, ಅವ್ರಿಗೇನು ನೀವು ನಿಮ್ಮ ಮೇಲೆ ಏನು ನಂಬಿಕೆ ಇಟ್ಕೊಂಡವ್ರು ಕೊಟ್ಟಾರಲ್ಲ, ಆ ನಂಬಿಕೆ ಎಲ್ಲ ಹಾಳಾಗ್ಬಿಡ್ತೈತಿ. ಹೌದ್ರಿ ಅಮ್ಮಾರ, ನೀವು ಹೇಳೋದು ಬರೋಬ್ಬರಿನೇ ಐತ್ರಿ. ಅಂದ್ರೆ ಹಂಗಂತ ಇವಾಗ ನಮ್ಮಿಬ್ಬರಿಗೆ ಅಂದ್ರೆ ಭಾಳ ಕಷ್ಟ ಆಕೈತ್ರಿ. ಈಗ ಮನೆ ಕೆಲಸ ನಿಭಾಯಿಸೋದು, ಆಮೇಲೆ ಮನೆ ಇದು ಹೊಲಿಯೋದು ಎಲ್ಲನೂ ನಿಭಾಯಿಸೋದು ಒಂದು ಸ್ವಲ್ಪ ಭಾಳ ಕಷ್ಟನೇ ಆಗುತ್ತೆ. ನೋಡಿ ಸವಿತಾ, ಅದಕ್ಕೆಮ್ಮ ನೀವು ಮನೆ ಕೆಲಸದ ಬಗ್ಗೆ ಏನೇನೇನೇನೇನೂ ತಲೆ ಕೆಡ್ಸ್ಕೊಬೇಡ್ರಿ. ಮನೆ ಕೆಲಸ ನಿಮ್ಮಿಬ್ಬರು ಪಾಲಿಂದ ನಾನು ಅಣ್ಣ ಮಾಡ್ತೀವಿ. ನೀವು ಏನಿದ್ರು ಹೊಲಿಯೋ ಕಡೆ ಅಷ್ಟೇ ಲಕ್ಷ್ಯ ಕೊಡ್ರಿ. ಬೇಕಾದ್ರೆ ನಿಮಗೆ ನಂಬಿಕೆ ಇರೋರು ಯಾರು ನಿಮ್ಮ ಫ್ರೆಂಡ್ಸ್, ನಿಮ್ಗೆ ಅವ್ರ ಮೇಲೆ ಭಾಳ ನಂಬಿಕೆ ಇತ್ತಂದ್ರೆ ಅಂಥ ಒಬ್ರದೆಲ್ಲ ಇಬ್ಬರದ್ದು ಅಷ್ಟೇ ಸಹಾಯ ತಗೋರಿ. ಯಾಕಂದ್ರೆ ಅವರು ನಿಮ್ಮ ಮಾತನ್ನು ನೀವು ಹೆಂಗೆ ಅಂತೀರಿ ಹಂಗೆ ಹೊಲಿತಾರೆ, ನೀವೇನಂತೀರಿ ಅದೇ ಥರ ಡಿಸೈನ್ ಎಲ್ಲ ಮಾಡ್ತಾರೆ ಅವರು. ಹಂಗೆ ಮಾಡಿದ್ರೆ ಒಳ್ಳೇದಂತ ನನಗನ್ಸುತ್ತೆ. ಹೌದು ಲಲಿತಾ, ನೀವು ಮನೆ ಕೆಲಸದ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ಮನೆ ಕೆಲಸದ್ದೆಲ್ಲ ನಾವಿಬ್ಬರು ನೋಡ್ಕೋತೀವಿ. ನೀವು ಹೊಲಿಯೋದ್ರ ಕಡೆ, ಆಮೇಲೆ ಬಟ್ಟೆನ ಹೊಲಿದಿದ್ದು ನೀಟಾಗಿ ಹೆಂಗೆ ಇಡಬೇಕು ಇದ್ರ ಕಡೆ ಲಕ್ಷ್ಯ ಕೊಡ್ಬೇಕು. ಆಮೇಲೆ ಹೊಲಿದಿರೋ ಬಟ್ಟೆ ಹಾಳಾಗದೇ ಇರೋ ಹಂಗೆ ನೀಟಾಗಿ ಒಂದು ಕಡೆ ಪ್ಯಾಕ್ ಮಾಡಿ ಇಡೋ ಜವಾಬ್ದಾರಿನೂ ನಿಮ್ದಾಗಿರುತ್ತೆ.
ನನಗೆ ಇವು ಸಣ್ಣ ಪುಟ್ಟ ಕಾಜಿ ಗುಂಡಿ ಹಚ್ಚೋದು ಆಮೇಲೆ ಹುಕ್ಸ್ ಹಚ್ಚೋದು ಇವೆಲ್ಲ ನನಗೆ ಬರ್ತೈತವ. ಈ ಬ್ಲೌಸಿನ ಹುಕ್ಸ್ ಗಿಕ್ಸ್ ಹಚ್ಚೋದು ಅವೆಲ್ಲ ಏನದಾವಲ್ಲ ಅವನ್ನ ನನಗೆ ಕೊಟ್ಬಿಡ್ರಿ, ನಾನು ಮಾಡ್ತೀನಿ. ಹಂಗೆ ಈಕೆ ಯಾರು ಲಲಿತವ ನಿಮ್ಮ ಅಮ್ಮಂಗೂ ಬರ್ತೈತೆ ನೋಡು, ಮಾಡವ್ಗ ಇಂಥ ಹುಕ್ಸ್ ಗಿಕ್ಸ್ ಹಚ್ಚೋದು ಬರ್ತೈತಿ. ಈಗ ಅವರು ಎಷ್ಟು ಬ್ಲೌಸ್ ಹೊಲಿ ಅಂತ ಅಂದಾರವ ಅಮ್ಮಾರ. ಇವಾಗ ಲೆಹೆಂಗಾಗಂದ್ರೂ ನಾವು ಬ್ಲೌಸ್ ಹೊಲಿಲೇಬೇಕು, ಸೀರೆದು ಬ್ಲೌಸ್ ಅಂದ್ರೂ ಅದಕ್ಕೂ ಬ್ಲೌಸ್ ಹೊಲಿಲೇಬೇಕು. ಬ್ಲೌಸು ಭಾಳ ಅದಾವ್ರಿ ಅಮ್ಮಾರ. ಈಗ ನೀವು ಹುಕ್ಸ್ ಅದು ಹಚ್ತೀನಿ ಅಂತಂದ್ರೆ ನಮಗೆ ಮತ್ತು ಅದು ದೊಡ್ಡ ಹೆಲ್ಪರಿ. ನೀವು ಮತ್ತು ಮಾಡವಮ್ಮರ ಇಬ್ಬರು ಸೇರಿ ಹುಕ್ಸ್ ಹಚ್ಚ್ರಿ. ಆಮೇಲೆ ಲಲಿತಾ ತಾರಂದು ಹೆಲ್ಪ್ ತೊಗೊಂಡ್ರೆ ಹೆಂಗಿರ್ತೈತಿ? ಹೌದು ಸವಿತಾ, ನಾವು ತಾರಂದು ಹೆಲ್ಪ್ ತೊಗೋಬೋದು ನೋಡು. ಯಾಕಂದ್ರೆ ತಾರಾ ನಮ್ಮ ಕ್ಲೋಸ್ ಫ್ರೆಂಡ್ ಅದಾಳ. ಆಕಿ ನಮ್ಗೆ ಯಾವುದೇ ರೀತಿಯಾದಂಥ ಮೋಸ ಅಂತೂ ಮಾಡೋದೇ ಇಲ್ಲ. ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೆಲಸ ಮಾಡ್ತಾಳೆ. ಆಕಿದೊಂದು ಸಹಾಯ ತೊಗೋಬೋದು ನೋಡಿ ನಾವು. ಅಮ್ಮಾರ ನಾವು ತಾರಂದೊಂದು ಸಹಾಯ ತೊಗೋಬೋದ್ರಿ. ಆಕಿ ಹಂಗೇನು ಮೋಸ ಮಾಡಂಗಿಲ್ಲ ರೀ. ನಮ್ಗೆ ಆಕಿ ಮೇಲೆ ಭಾಳ ನಂಬಿಕೆ ಐತಿ. ಹಾಂ ಸರಿ, ನಾವು ಹಂಗಂದ್ರೆ ಫೋನ್ ಹಚ್ಚಿಕಿಂಗೆ ಮನೆಗೆ ಬಾ ಅಂತ ಹೇಳಿ ಆಕೆ ಏನಾರ ಬರ್ತೀನಂದ್ರೆ ಆಕಿದು ಸಹಾಯ ತೊಗೋರಿ. ನಾನು ನಿಮ್ಮಮ್ಮ ನಮ್ಮ ಕೈಯಲ್ಲಿ ಆದಷ್ಟು ಮಾಡ್ತೀವವ. ನಮಗೂ ಭಾಳ ಮಾಡೋಕ್ಕೆ ಬರೋಂಗಿಲ್ಲ, ಭಾಳ ಹೊತ್ಕೊಂಡ್ರೆ ನಮ್ಮದು ತಡೆಯೋಂಗಿಲ್ಲ. ಆದರೂ ನಮ್ಮ ಕೈಯಲ್ಲಿ ಅದಕ್ಕಿಂತ ಮೀರಿ ನಾವು ಪ್ರಯತ್ನ ಪಡ್ತೀವವ. ಎಷ್ಟು ಆಗುತ್ತಾ ಅಷ್ಟು ನಾವು ಮಾಡಿಕೊಡ್ತೀವಿ. ಆಮೇಲೆ ತಾರಾ ಬಂದಂದ್ರೆ ತಾರಂದು ಒಂದು ಸಹಾಯ ಆಕೈತಿ. ಆಕಿನೂ ಬೇಕಾರೆ ಆಕಿಗೆ ರೊಕ್ಕ ಕೊಡಂತ್ರಂತ ಒಂದಿನಕ್ಕೆ ಎಷ್ಟು, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಆಕಿದು ಸಹಾಯ ತೊಗೋರಿ. ಲಲಿತಾ ಸವಿತವ, ನೀವು ಏನು ಬಟ್ಟೆ ಎಲ್ಲ ಹೊಲಿದಿದ್ದು ಇಸ್ತ್ರಿ ಮಾಡೋ ಯಾವಾರ ಇದ್ರೆ ನಮಗೆ ಕೊಟ್ಬಿಡ್ರಿ, ನಾನು ಫುಲ್ ಇಸ್ತ್ರಿ ಮಾಡ್ತೀನಿ. ಕೃಷ್ಣ ಅದನ್ನೆಲ್ಲ ನಾನು ಇಸ್ತ್ರಿ ಮಾಡಿದ್ದನ್ನೆಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ಜೋಡಿಸಿಡೋ ಜವಾಬ್ದಾರಿ ಕೃಷ್ಣಂದು. ಹೌದು ಅತಿಯಮ್ಮ, ಹೊಲಿಯೋದು ನಿಮ್ಮಿಬ್ರದ್ದು ಜವಾಬ್ದಾರಿ. ಅದು ಹೊಲಿಯೋದು, ಅದಕ್ಕೆ ಡಿಸೈನ್ ಏನೇನು ಮಾಡ್ತೀರಿ ಅದು ನಿಮ್ಮ ಜವಾಬ್ದಾರಿ. ಅದಕ್ಕೂ ನಿಮಗೇನು ಸಹಾಯ ಬೇಕು ಅದನ್ನು ತಾರಾ ಮಾಡ್ತಾಳೆ, ತಾರಾ ಅಕ್ಕರು ಮಾಡ್ತಾರೆ. ಆಮೇಲೆ ಇದು ಹುಕ್ಸ್ ಹಚ್ಚೋದು, ಗುಂಡಿ ಹಚ್ಚೋದು ಇದನ್ನು ಮಾಡವಮ್ಮ ಮತ್ತು ನಮ್ಮ ಮಂಜಮ್ಮ ಅವರಿಬ್ಬರು ಮಾಡ್ತಾರೆ. ಇನ್ನು ಇಸ್ತ್ರಿ ಏನೇನು ಹೊಡಿಯೋದಿರ್ತೈತಿ ಅದನ್ನು ಅಣ್ಣ ಮಾಡ್ತಾರೆ. ಇನ್ನು ಪ್ಯಾಕಿಂಗ್ ಗೀಕಿಂಗ್ ಏನೇನದವು ಅದ್ರ ಜವಾಬ್ದಾರಿ ನಂದು. ಅಯ್ಯೋ ರೀ, ನೀವೆಲ್ಲರೂ ಇಷ್ಟು ಸಹಾಯ ಮಾಡ್ತೀರಂತ ಅಂದಮೇಲೆ ಆರಾಮ ಒಂದು ವಾರದಲ್ಲಿ ನಾವು ಹೊಲದ ಮುಗಿಸ್ಬಿಡ್ತೀವಿ ಬಿಡ್ರಿ. ಇಷ್ಟೊತ್ತನ ಹೆಂಗಪ್ಪ ಇದನ್ನೆಲ್ಲ ನಿಭಾಯಿಸೋದು ಅಂತ ನಮ್ಮಿಬ್ಬರಿಗೂ ಚಿಂತೆ ಹತ್ತಿತ್ತು, ಯಾರು ಸಹಾಯ ತೊಗೊಳ್ಳೋದು ಏನು ಅಂತ. ಇವಾಗ ನೀವೇ ಇಷ್ಟೆಲ್ಲ ಸಹಾಯ ಮಾಡ್ತೀರಿ ಅಂತಂದ್ರೆ ನಮಗಿನ್ನೂ ಧೈರ್ಯ ಬಂದಂಗೆ ಆಯ್ತು, ಇನ್ನೂ 2 ಕೈ ಜಾಸ್ತಿ ಬಂದಂಗೆ ಆಯ್ತು. ಅಂದಮೇಲೆ ನಾವು ಅಷ್ಟೇ ಮಾಡಿ ಮುಗಿಸ್ಬಿಡಂತವ್ರಿ. ಹ್ಞೂ ರೀ, ನಿಜ. ಇಷ್ಟೊತ್ತನ ನಮಗೆ ಭಾಳ ಚಿಂತೆ, ಖುಷಿ ಏನೇ ಇತ್ತು ಇಷ್ಟು ದೊಡ್ಡ ಆರ್ಡ್ರ್ ಬಂತಲ್ಲ ಅಂತ. ಆದರೆ ಇದನ್ನು ಹೆಂಗಪ್ಪ ನಿಭಾಯಿಸೋದು ಅಂತ ಚಿಂತೆ ಹತ್ತಿತ್ತು. ಇವಾಗ ನೀವೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡಕೊಂತೀರಂದ್ರೆ ನಂಗೆ ನಿಜ ಎಷ್ಟು ಖುಷಿ ಆಗುಂತೈತಂದ್ರೆ ನಮ್ಮಿಬ್ಬರಿಗೂ. ರೀ ಥ್ಯಾಂಕ್ಸ್ ರೀ. ಯಾವುದೇ ಹೆಂಡತಿಗಾದ್ರೂ ಗಂಡ ಇಷ್ಟು ಸಪೋರ್ಟ್ ಮಾಡ್ತಾನಂದ್ರೆ ಅದಕ್ಕಾಗೋ ಖುಷಿನೇ ಬೇರೆ ಅದು. ಅಮ್ಮರ ನಿಮ್ಮಿಂದನೂ ಭಾಳ ದೊಡ್ಡ ಸಹಾಯ ಆಗಕ್ಕಂತೈತ್ರಿ ನಮ್ಗೆ. ಅಲ್ಲವ, ನೀವಿಬ್ಬರು ಎಷ್ಟೆಲ್ಲ ಕಷ್ಟಪಡಾಕುಂತೀರಿ ಮನೆಗೋಸ್ಕರ, ನಮ್ಮೆಲ್ರಿಗೋಸ್ಕರ. ನಾವು ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳುವ? ನೀವೇನೂ ತಲೆ ಕೆಡ್ಸ್ಕೊಬೇಡ್ರಿ. ಇವತ್ತಿಂದನ ಸ್ಟಾರ್ಟ್ ಮಾಡೇ ಬಿಡ್ರಿ ನಿಮ್ಮ ಕೆಲಸನ. ಅನ್ನಂಗೆ ಅವರು ಬಟ್ಟೆ ಎಲ್ಲ ತಂದು ಕೊಟ್ಟಾರನ? ಹ್ಞೂ ರೀ ಅಮ್ಮರ, ಬಟ್ಟೆ ಇವತ್ತು ಒಂದು ಸ್ವಲ್ಪ ತಂದು ಕೊಟ್ಟಾರಿ. ಇವತ್ತಿಂದ ಏನೈತಿ ಅದನ್ನು ತಂದು ಕೊಟ್ಟಾರ. ನಾಳೆಗೆ ಅವರ ಅಸಿಸ್ಟೆಂಟ್ ಒಬ್ರು ಅದಾರಂತ, ಅವ್ರ ಕೈಯಲ್ಲಿ ಬಟ್ಟೆ ಎಲ್ಲ ಕಳಿಸ್ತೀನಿ. ಹಾಗೆ ಯಾವುದಕ್ಕೆ ಯಾವ ಥರ ಡಿಸೈನು ಅದನ್ನೆಲ್ಲ ಅವ್ರು ಹೇಳಿ ಹೋಗ್ತೀನಿ ಅಂತಂದಾರ. ಚಲೋ ಆತು ಬಿಡುವ. ಹಂಗಾರ ಒಟ್ಟಿನಲ್ಲಿ ಇವತ್ತಿಂದನ ಚಲೋ ಮಾಡಿಬಿಡ್ರಿ. ಫಸ್ಟ್ ಹೋಗಿ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ದೇವ್ರಿಗೆ ಒಂದು ಧನ್ಯವಾದ ಹೇಳಿ ಬಂದು ಚಲೋ ಮಾಡಿರಿ. ಓಕೆನಾ? ಮೊದಲು ಕೈಕಾಲು ಮುಖ ತಗೋರಿ. ಕೈಕಾಲು ಮುಖ ತಕ್ಕೊಂಡು ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಂದು ಕೆಲಸ ಚಲೋ ಮಾಡಿರಿ. ಹಂಗೆ ಲಲಿತಾ, ಯಾವ ಥರ ಬ್ಲೌಸ್ ಹೊಲ್ದಿರಿ, ಆ ಬ್ಲೌಸಿಂದ ರೇಟ್ ಎಷ್ಟು, ಅದಕ್ಕೆ ಎಷ್ಟು ಖರ್ಚಾಗೈತಿ ಅನ್ನೋದನ್ನು ನೀಟಾಗಿ ಒಂದು ಬುಕ್ದಾಗ ಬರೆದಿಡ್ರಿ. ಇಲ್ಲಾಂದ್ರೆ ನನಗೆ ಕೊಡು, ನೀನು ಹೇಳು ಈ ಬ್ಲೌಸಿಗೆ ಇಷ್ಟು ರೇಟ್ ರೀ, ಇದಕ್ಕೆ ಈ ಬ್ಲೌಸಿಗೆ ಇಷ್ಟು ಖರ್ಚಾಗೈತಿ ಅಂತಂದು ಹೇಳು, ನಾನು ನೀಟಾಗಿ ಬರೆದಿಡ್ತೀನಂತ. ಯಾಕಂದ್ರೆ ನಾಳೆ ಅವರಿಗೆ ಬ್ಲೌಸ್ ನಾವು ಎಲ್ಲ ಹೊಲ್ದಿದ್ದ ಬಟ್ಟೆ ಎಲ್ಲ ಕೊಟ್ಟ ಮೇಲೆ ಅವರಿಗೂ ಒಂದು ಲೆಕ್ಕ ಇರ್ತೈತಿ. ಓಕೆನಾ? ಸರಿ ಆಯ್ತು ರೀ. ನಾವು ಬ್ಲೌಸ್ ಎಲ್ಲ ಹೊಲದ ಮೇಲೆ ನಿಮ್ಗೆ ಹೇಳ್ತೀವಿ, ನೀಟಾಗಿ ಬರೆದು ಬಿಡ್ರಿ. ನಮಗೂ ಅಷ್ಟು ನೀಟಾಗಿ ಬರೆಯೋಕೆ ಬರೋಂಗಿಲ್ಲ, ಏನಿಲ್ಲ. ನೀವಾದರೆ ನೀಟಾಗಿ ಬರೀತೀರಿ. ಲೆಕ್ಕದೆಲ್ಲ ಒಂದು ಸ್ವಲ್ಪ ನೀವೇ ನೋಡ್ಕೊರಿ. ಅದಕ್ಕೆಮ್ಮ ಇದು ಒಂದು ದೊಡ್ಡ ಚಾಲೆಂಜ್. ಇವಾಗ ನಿಮ್ಗೆ ಈ ಚಾಲೆಂಜಾಗ ನೀವು ಗೆಲ್ಲಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ನೀವೇನು ಹೆದರ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಚಾಲೆಂಜ್ನಾಗ ನೀವು ಗೆಲ್ತೀರಿ. ಆಲ್ ದ ಬೆಸ್ಟ್ ರೀ ಅತ್ತಿಗೆಮ್ಮ. ಸವಿತಾ, ಹೌದು, ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ಸ್ ಕೃಷ್ಣ, ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ರೀ ಮಾವರ, ಥ್ಯಾಂಕ್ಸ್ ರೀ. ನೀವಿಷ್ಟೆಲ್ಲ ಸಪೋರ್ಟ್ ಮಾಡಕ್ಕಂತೀರಂದಮೇಲೆ ನಾವು ಗೆಲ್ತೀವಿ ತಗೋರಿ. ಅಮ್ಮರ, ನಾವು ಹೋಗಿ ದೇವ್ರಿಗೆ ದೀಪ ಹಚ್ಚಿ ಕೈಗೆ ಮುಗಿದು ಬರ್ತೀವಿ. ಬಟ್ಟೆ ಎಲ್ಲ ಅಲ್ಲಿ ಇದ್ರಾಗ ಸೋಫಾ ಐತಲ್ರಿ, ಅಲ್ಲೇ ಇಟ್ಟೈತಿ. ಅಷ್ಟನ್ನು ಇಲ್ಲೇ ತೊಗೊಂಡ್ಬರ್ತೀವಿ ರೀ. ಇಲ್ಲಾದ್ರೆ ಜಾಗ ದೊಡ್ಡದಾಗುತ್ತಲ್ಲ, ಆರಾಮಾಗಿ ಕುತ್ಕೊಂಡು ಹೊಲಿಬೋದು. ಸರಿ ಆತವ. ನೋಡ್ರಪ್ಪ, ಅವರು ಈಗ ಹಗಲು ರಾತ್ರಿ ಅಂದ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾವಾಗವಾಗ ಚಹಾ ಕೊಡೋದು, ನೀರು ಕೊಡೋದು, ಹಂಗೆ ಅವ್ರ ಆರೋಗ್ಯ ಕೆಡಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ರದ್ದು ಆಗಿರ್ತೈತಿ. ಸರಿನಾ? ಸರಿ ಆಯ್ತು ಬೇಮ್ಮ.
ಬರೀ ಅವ್ರ ಕೈಯಾಗ ದುಡಿಸ್ಕೊಳ್ಳೋದಷ್ಟೇ ಅಲ್ಲ, ಅವ್ರ ಆರೋಗ್ಯನ ನೀವಿಬ್ಬರು ನಿಂತ್ಕೊಂಡು ಕಾಪಾಡ್ಕೋಬೇಕು. ಈಗ ಅವರಿಗೆ ಅವ್ರ ಆರೋಗ್ಯದ ಕಡೆ ಲಕ್ಷಣ ಇರಲ್ಲ, ಹಗಲಂದ ರಾತ್ರಿ ಅಂದ ಹಂಗೆ ಕುತ್ಕೊಂಡು ಹೊಲಿತಾರೆ ಅವರು ಬಟ್ಟೆ ಹೊಲಿಯೋದ್ರ ಕಡೆ ಅಷ್ಟೇ ಲಕ್ಷ್ಯ ಇರ್ತೈತಿ. ಅವರಿಗೆ ಟೈಮಿಗೆ ಊಟ, ನಾಷ್ಟ, ಚಹಾ, ನೀರು, ಹಣ್ಣು ಎಲ್ಲನೂ ಕೊಟ್ಟು ಅವ್ರ ಆರೋಗ್ಯನ ಕಾಪಾಡ್ರಿ ನೀವು, ಸರಿನಾ? ಆಯ್ತು ಬೇಮ್ಮ, ನೀ ಏನು ತಲೆ ಕೆಡಿಸ್ಕೋಬೇಡ, ಅದ್ರದ್ದೆಲ್ಲ ಜವಾಬ್ದಾರಿನ ನಾವೇ ತಗೋತೀವಿ. ಸರಿ ಆಯ್ತಪ್ಪ. ಈಗ ಅವರಿಬ್ಬರು ದೇವ್ರಿಗೆ ಕೈ ಮುಗಿದು ಬರಕ್ಕೆ ಹೋಗಾರ, ಅಲ್ಲಿ ಏನೋ ಇದು ಸೋಫಾ ಮೇಲೆಲ್ಲ ಬಟ್ಟೆ ಇಟ್ಟಾರಂತ, ಅವನು ಅಷ್ಟನ್ನು ಇಲ್ಲಿ ತಂದು ಇಟ್ಬಿಡ್ರಿ. ಅವ್ರು ಬಂದು ಹೊಲ್ಯಾಕೆಲ್ಲ ಚಲೋ ಮಾಡಿಬಿಡ್ತಾರೆ. ಆಯ್ತು ಬೇಮ್ಮ, ಹಂಗೆ ಮಾಡ್ತೀವಿ. ಅಪ್ಪ, ದೇವ್ರ ದಯೆಯಿಂದ ಪಾಪ ಅವೆರಡು ಹುಡುಗರು, ಹೆಣ್ಣು ಹುಡುಗರು ಎಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಏನೋ ಒಂದು ಫಲ ಅನ್ನೋದು ಸಿಗಾಕುಂತೈತಿ. ಇದು ಚಲೋ ರೀತಿಯಿಂದ ನಡೆದ್ರೆ ಸಾಕಪ್ಪ, ಏನೂ ಕೆಡಕಾಗದೆ ಇರೋಂಗೆ ನೋಡ್ಕೊಪ್ಪ ದೇವ್ರೆ.